ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸುಭಾಷ್ ಅಂತ. ನೀವು ಇಲ್ಲಿ ಸ್ಥಳೀಯರಾ? ಹೌದು, ಸ್ಥಳೀಯರು, ಅಂಕೋಲಾದವರು. ಏನು ಮಾಡ್ಕೊಂಡಿದ್ದೀರಾ? ನಾವು ಬಟ್ಟೆ ವ್ಯಾಪಾರ. ಓಕೆ, ಈಗ ಲೋಕಸಭೆ ಎಲೆಕ್ಷನ್ ಬಂದಿದೆ. ಹೌದು. ನೀವು ಯಾರಿಗೆ ವೋಟ್ ಮಾಡ್ತೀರಾ ಈ ಸಲ? ನಾವು ಮೋದಿಯವರಿಗೆ, BJPಗೆ. ನಾವು ಕಟ್ಟ BJP. ಮತ್ತು ಇನ್ನಿಂದ ನಮಗೇನು ಓಟ್ ಬಂದಿದೆ ಆವಾಗಿಂದ ನಾವು BJPಗೆ ವೋಟ್ ಹಾಕ್ತಾ ಬಂದಿರೋದು. ಈಗ ಮುಂದಿನ ದಿನದಲ್ಲೂ ನಮಗೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದು ನಮಗೆ ಯುವಕರಿಗೆಲ್ಲ ತುಂಬ ಹತ್ತಿರವಾಗಿದ್ದಾರೆ ಮೋದಿ. ಆ ಕಾರಣದಿಂದ ನಾವು ಯುವ ಸಮೂಹ ಎಲ್ಲರೂ ನಮ್ಮ ಟೀಮ್ ಆಗಲಿ ಏನೇ ಇರಲಿ, ನಮ್ಮ ಊರಲ್ಲಿರಲಿ ಎಲ್ಲೇ ಇರಲಿ ಎಲ್ಲ ನಾವು ಮೋದಿಗೆ ವೋಟ್ ಮಾಡಬೇಕಂತಿದ್ದೀವಿ. ಮೋದಿಗೆ ಅಂದರೆ ನಮ್ಮ ದೇಶದ ಒಂದು ಹಿತ ರಕ್ಷಣೆ. ಇವಾಗ ರಾಮ ಮಂದಿರ ಆಗಿರ್ಬೋದು, ಈ 370 ಇದಿರ್ಬೋದು, ಮತ್ತು ಒಳ್ಳೊಳ್ಳೆ ಯೋಜನೆಗಳು ತಂದಿದ್ದಾರೆ. ಆಯುಷ್ಮಾನ್ ಇರ್ಬೋದು, ಮತ್ತು ನಮಗೆ ಉದ್ಯೋಗಕ್ಕೆ ಅಂದರೆ ನಮಗೆ ಮುದ್ರಾ ಯೋಜನೆ ಅಡಿ ನಾನು ಆಲ್ರೆಡಿ ಇವಾಗಲೇ 7 ಲಕ್ಷ ತನಕ ಲೋನ್ ತೊಗೊಂಡಿದ್ದೀನಿ, ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಬಟ್ ನಮ್ಗೆ ಆವಾಗ ಒಂದು ಲೋನ್ ತಗೊಳ್ಬೇಕು ಅಂದ್ರೂ ಭಾಳ ಕಷ್ಟ ಇತ್ತು, ಇನ್ಯಾರಿಗೂ ಕೈ ಹಿಡಿಬೇಕಿತ್ತು. ಇವಾಗಿಲ್ಲ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ಲೋನೆಲ್ಲ ತೊಗೊಳ್ಬೋದು. ಮುದ್ರಾ ಯೋಜನೆಯಿಂದ ತುಂಬ ಹೆಲ್ಪ್ ಆಗಿದೆ. ಅದೇ ರೀತಿ ನಮ್ಮ ಫ್ರೆಂಡ್ಸಿಗೆಲ್ಲ ಇದು ಯಾವುದದು PMAGPಯಿಂದನೂ ತುಂಬ ಹೆಲ್ಪ್ ಆಗಿದೆ. ಆದ್ದರಿಂದ ಈಗಿನ ಯುವಕರಿಗೆ ಉದ್ಯೋಗ ನೌಕರಿನೇ ಸಿಗಬೇಕಂತಿಲ್ಲ. ನಾವು ಅವರು ಕೊಟ್ಟಿರೋವಂಥ ಸೌಲಭ್ಯದಿಂದ ನಾವು ಉದ್ಯೋಗನೂ ಸೃಷ್ಟಿ ಮಾಡ್ಕೊಳ್ಬೋದು. ಬ್ಯಾಂಕ್ ಸೌಲಭ್ಯ ಇರ್ಬೋದು, ಎಲ್ಲ ರೀತಿ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಮತ್ತು ಕಿಸಾನ್. ಇವಾಗ ನನಗೆ 16 ಕಂತುಗಳನ್ನು ಕೃಷಿ ಇದಕ್ಕೆ ಉತ್ತೇಜನ ಕೊಟ್ಟಿದ್ದಾರೆ. 16 ಕಂತುಗಳಂದರೆ ನನ್ನ ಅಕೌಂಟಿಗೆ ಒಂದು 32,000 ಹಣ ಬಂದಿದೆ. ಅಂದರೆ ನಾವು ಕೃಷಿನೂ ಮಾಡ್ತಾಯಿದ್ದೀವಿ. ಅಂದರೆ ಈ ಕೃಷಿಗೂ ಅವರು ಹೆಲ್ಪ್ ಮಾಡಿದ್ದಾರೆ. ಆ ಒಂದು ನಿಟ್ಟಲ್ಲಿ ನಾವು ಮೋದಿಗೆ ವೋಟ್ ಮಾಡಬೇಕು. ಮತ್ತು ಈ ಮತ್ತೊಮ್ಮೆ ಮೋದಿ ಅನ್ನೋ ವೇದಘೋಷದೊಂದಿಗೆ ಮತ್ತೆ ಪ್ರಧಾನಿ ಆಗಬೇಕು. ನಮ್ಮದು ಯುವಕರದೆಲ್ಲ ತುಂಬ ಆಸೆ, ಅವ್ರಿಗೆ ಪ್ರಧಾನಿ ಆಗಿ ನೋಡಬೇಕು. ಒಟ್ಟಾರೆ ಮೋದಿ ಸರ್ಕಾರದಿಂದ ನಿಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ. ಈಗ ಸ್ಥಳೀಯವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ ಅವರೊಂದು 4-5 ಬಾರಿಗೆ ಇಲ್ಲಿ ಆರ್ಸ್ ಬಂದಿದ್ದರು. 3 ಬಾರಿ MLA ಆಗಿದ್ದರು. ಇವಾಗ ಅವರು ಅಂದರೆ ಈಗ BJPಯಿಂದ ನಿಂತಿದ್ದಾರೆ ಅಂದಮೇಲೆ ಆಯ್ತದ, ಅವ್ರಿಗೆ ನಾವು ಓಟ್ ಕೊಟ್ಟೇ ಕೊಡ್ತೀವಿ.